साथियों, बेटियां कोख में ही ना मरी जाएं, वो जन्म ले, इसके लिए हमने बेटी बचाओ बेटी पढ़ाओ अभियान के माध्यम से समाज की चेतना को जगाने का प्रयास किया। ಚಂದ ಪರ ಮಾತಾಡ್ರಿ ಒಟ್ಟುವರಿ ಮಾಡಿದ್ದಾರೆ ಹೇಳ್ತಾ ಇದ್ದೀನಿ ಅದನ್ನು ಬಿಟ್ಟು ನೀವು ಮಹಿಳೆಗೆ ಹಂಗೆ ಮಾಡಿ ಏನ್ ಮಾಡಿದ್ದೀರಿ ರೇಪ್ ಮಾಡಿದ್ದೀರಿ ಅವಳಿಗೆ ಯಾವ್ದ್ರಿ ಮಾತಾಡ್ತಿದ್ದೀರಿ अरविंद लिम्बावली बीजेपी एमएलए ने ट्वीट किया है कि मैं माफ़ी मांगने के लिए तैयार हूं, लेकिन आपकी पार्टी की कारकुन रूथ सगाई मरियम ने इतने सालों से कब्जा कर रखा है और लोगों को परेशानी का सामना करना पड़ रहा है। उनसे कहें कि वो जगह खाली कर दें और अपनी ज़िद से पीछे हट जाएं। दरअसल नाजरीन, मामला ये है कि एक वीडियो वायरल हो रहा है जिसमें कर्नाटक बीजेपी एमएलए अरविंद लिम्बावली को एक खातून सगाई मरियम के साथ बदसलूकी करते हुए देखा जा सकता है, जबकि सगाई मरियम सिर्फ शिकायती खत देने की कोशिश कर रही थी। रिपोर्ट्स के मुताबिक सगाई मरियम ने बेंगलुरु के वर्तुर में शदीद बारिश के मसले पर अरविंद लिम्बावली से रब्ता किया था। सगाई मरियम को पुलिस स्टेशन ले जाया गया, जहां बीबीएमपी इंजीनियर की शिकायत पर व्हाइटफील्ड पुलिस ने एफआईआर दर्ज की है। इल्ज़ाम है कि सगाई ने तजावुज़ात या इंक्रोचमेंट्स को हटाने के काम में रुकावट डालने की कोशिश कर रही थी और बीबीएमपी के अहलकारों को उनकी ड्यूटी से रोक रही थी। सगाई मरियम से पिटीशन छीन ली गई और उनके साथ सख्त कलामी भी की गई। बीबीएमपी ಅವರು ಇದುವರೆಗೂ ನಮಗೆ ಯಾವ ಒಂದು ನೋಟಿಸ್ ಕೊಟ್ಟಿಲ್ಲ। ಆ ದಿನ ಏನೋ ಅವರು ತೆರವುಗೊಳಿಸಿ ಗೋಡೆನ ಹೊಡೆದ್ರು, ಅವತ್ತು ಕೂಡ ನಮಗೆ ಓರಲ್ ಆಗಿ ಕೂಡ ಅವರು ಏನು ಹೇಳಿಲ್ಲ। ಆಲ್ಮೋಸ್ಟ್ ಅವರು ಅರ್ಧ ಗೋಡೆ ಹೊಡೆದ ಮೇಲೆ ನನಗೆ ಗೊತ್ತಾಗಿದ್ದು, ಯಾರೋ ಬಂದು ಹೇಳಿದ್ರು, ನಮಗೆ ಸೆಕ್ಯೂರಿಟಿ ಬಂದು ಹೇಳಿದ್ರು ಈ ಥರ ಹೊಡಿತಾ ಇದೆ ಅಂತ। ಆಗ ಹೋಗಿ ನಾನು ನೋಡಿದಾಗ ಅಲ್ಲಿ ಹೊಡಿತಾ ಇದ್ರು। ನೋಟಿಸ್ ಕೊಡಬೇಕಾಗ್ತ ಅಂತ ಕೇಳಿದಾಗ ಅವರು ಇಲ್ಲ, ನೋಟಿಸ್ ಕೊಡೋಕ್ಕೆ ಬರಲ್ಲ, ಇದು ನಮ್ಮ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಅದರ ಮೇರೆಗೆ ನಮ್ಮ ಲಿಂಬಾವಳಿ ಅವರು MLA ಅವರು ಸೂಚನೆ ಕೊಟ್ಟಿದ್ದಾರೆ ಇದನ್ನು ತೆರವು ಮಾಡಲಿಕ್ಕೆ ಅಂತ ಹೇಳಿದ್ರು। ನಾನು ಹೇಳಿದೆ ನಮ್ಮದು ಒತ್ತುವರಿ ಇಲ್ಲ, ನಮ್ಮ ದಾಖಲೆಗಳೆಲ್ಲ ಕರೆಕ್ಟಾಗಿದೆ, ನಮ್ಮ ಪ್ರಕಾರ ಒತ್ತುವರಿ ಇಲ್ಲ, ನೀವು ಒತ್ತುವರಿ ಅಂತ ಹೇಳ್ತಾ ಇದ್ದೀರಾ, ಮೆಷರ್ ಮಾಡಿ, ಇವಾಗಲೇ ಮೆಷರ್ ಮಾಡಿ, ಒತ್ತುವರಿ ಇದ್ದರೆ ನಿಮ್ಮ ಜಾಗ ನೀವೇನಿದೆ ಎತ್ಕೊಳ್ಳಿ ನೀವು। ಆದರೆ ನನ್ನ ಒಂದು ಕಂಡೀಷನ್, ನಮ್ಮ ವಸ್ತುಗಳೇನಿದೆ, ದೊಡ್ಡ ದೊಡ್ಡ ಜನರೇಟರ್ ಇದೆ, STP ಪಿಟ್ ಇದೆ, ಮತ್ತು ವಿದ್ಯುತ್ ಪರಿಕರಣಗಳಿದೆ, ಶೌಚಾಲಯ ಇದೆ, ಇದನ್ನು ಮುಂದಕ್ಕೆ ಹಾಕ್ಕೊಂಡ್ಬಿಡ್ತೀವಿ, ನಿಮ್ಮದು ಎಷ್ಟಿದೆ ನೀವು ತಗೊಳ್ಳಿ, ಎಷ್ಟಿದ್ರೂ ತಗೊಳ್ಳಿ, ನೀವು ಒಂದು ಅರ್ಧ ಇಂಚ್ ಇದ್ರೂ ಕೂಡ ಬಿಡಬೇಡಿ, ನೀವು ತಗೊಳ್ಳಿ ಅಂತ ನಾನು ಅಷ್ಟು ಹೇಳಿದ್ದೀನಿ ಮೇಡಮ್। ಅದಾದಮೇಲೆ ಇವರು ಅದಾಗಿ ಎಲ್ಲ ಸ್ಟಾಪ್ ಮಾಡಿ ಆಯಿತು ಅಂತ ಪೊಲೀಸ್ ಅವರು ಸ್ಟಾಪ್ ಮಾಡಿದ್ರು। ಅವ್ರು ಹೇಳೋದು ಕರೆಕ್ಟು, ನಾವು ಆಮೇಲೆ ಬಂದು ಹೊಡ್ಕೊಳ್ಳಿ ಅಂತ ಹೋಗ್ಬಿಟ್ರು। ಅದಾದಮೇಲೆ ಅವರು 2:30ಗೆ ಕತೆ ಮುಗೀತು, 3 ಗಂಟೆಗೆ ಅವ್ರು ಬಂದರು, ನಿಂಬಾವಳಿಯವರು ಅಲ್ಲಿ ಬಂದರು। ಅವರು ಅಲ್ಲಿ ಬರ್ತಾ ಇರೋದು ನನಗೆ ಗೊತ್ತಿಲ್ಲ, ನಾನು ಅಲ್ಲಿ ಹೋಗೋದು ಅವ್ರಿಗೆ ಗೊತ್ತಿಲ್ಲ। ನಮ್ಮ ಹಸ್ಬೆಂಡ್ ಅಲ್ಲಿದ್ದಾಗ ಅವ್ರು ಹಿಂದೆನೇ ಹೋಗಿದ್ದಾರೆ, ಅವ್ರು ನೋಡೋಕೆ ಹೋದಾಗ ಆವಾಗ ಯಾರು ಓನರ್ ಅಂತ ಕರೆದು ಅವ್ರನ್ನೂ ಬೈದು, ಒತ್ತುವರಿ ಮಾಡಿದ್ಯಾ ಕಳ್ಳ ನೀನು, ಹೇಳ್ಕೊಂಡು ಹೋಗ್ರ ಇವನ್ನ,
ಗಾಡಿನಲ್ಲಿ ಕೂರಿಸಿ ಹೊಯ್ಸಳದಲ್ಲಿ ಕೂರಿಸಿ ಅಂತ ಕರ್ಕೊಂಡು ಕೂರಿಸಿದ್ದಾರೆ. ಅವ್ರು ಫೋನ್ ಮಾಡಿದ್ಮೇಲೆ ನಾನು ದಾಖಲೆ ತೊಗೊಂಡು ಹೋಗಿದ್ದು, ಒರಿಜಿನಲ್ ದಾಖಲೆನ ಸ್ಕೆಚ್ ಕಾಪಿನ ತೊಗೊಂಡೋಗಿ ತೋರಿಸೋಣ ಇರಿ ಅಂತ ತೊಗೊಂಡೋಗಿ ಅವ್ರನ್ನ ಬಿಡೋಣ. ಅವ್ರ ಹತ್ರ ಬರ್ತಾ ಇದ್ದಾರೆ, ನಮ್ಮ ಎದುರುಗಡೆ ಹೋದೆ. ಅವ್ರ ಹತ್ರ ಮಾತಾಡಲಿಕ್ಕೆ ಅವ್ರ ಪಿ ಎಗಳು ಯಾರೂ ಬಿಟ್ಟಿಲ್ಲ. ಸರ್ ಒಂದೇ ನಿಮಿಷ ನಾನು ದಾಖಲೆ ತೋರಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಇಲ್ಲ ಮಾತಾಡಬಾರ್ದು ಅಂತ. ಆಮೇಲೆ ಅವರು ಮುಂದೆ ಬಂದುಬಿಟ್ರು. ನಾನು ಸರ್ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು, ದಾಖಲೆ ತೋರಿಸ್ಬೇಕು ಅಂತ ಹೇಳಿದಾಗ ಅವ್ರು ಏನೂ ಮಾತಾಡಲಿಲ್ಲ, ಆ ದಾಖಲೆ ಸಹ ನೋಡಿಲ್ಲ. ತಕ್ಷಣ ನನ್ನ ಕಡೆ ತಿರುಗ್ಬಿಟ್ಟು ಅಲ್ಲಿ ಕಚ್ಕೊಂಡು ನನ್ನ ಬಗ್ಬಿಟ್ಟು ಆ ಪೇಪರ್ನ ಕಿತ್ಕೊಳ್ಳೋಕೆ ಬಂದರು. ಹಿಂದೆ ತೊಗೊಂಡೆ. ಆಮೇಲೆ ತೊಗೊಳಕ್ಕೆ ಬಿಡಲ್ಲ. ಮತ್ತು ಅವಳು ಹೇಳ್ಕೊಡ್ರ ಅವಳನ್ನ ಹಿಡೀರೋ ಅವಳಂತ ಕೈ ಹಿಡಿದು ಪೇಪರು ನೀವು ಕ್ಲಿಪ್ಪಿಂಗಲ್ಲಿ ನೋಡಿರ್ಬೋದು, ಎಳೆದ್ರು ಅವರು. ಎಳೆದ್ಬಿಟ್ಟು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿನಗೇನು ಅಹಂಕಾರ ಇದೆ, ನಿನಗೇನಿದೆ, ನೀನೇನೇ ಕಳ್ತನ ಮಾಡಿ ಒತ್ತುವರಿ ಮಾಡಿದ್ಯಾ? ನಾನು ಹೇಳಿದೆ ಸರ್ ಏನು ಮಾತಾಡ್ತಾ ಇದ್ದೀರಾ, ನಾನು ನಿಮ್ಮ ದಾಖಲೆ ತೋರ್ಸೋಕ್ಕೆ ಬಂದಿದ್ದೀನಿ, ನಾನು ಮಾತಾಡೋದು ಕೇಳಿ ಸರ್, ಏನೇ ಮಾತಾಡೋದು ನಿನ್ನ ಕೇಳೋಕ್ಕೆ. ಅಷ್ಟೊಂದು ಕೆಟ್ಟ ಶಬ್ದಗಳನ್ನು ಬಳಸಿದ್ರು ಮೇಡಮ್ ಅವರು. ಆಮೇಲೆ ನಾನು ಹೇಳಿದೆ ಸರ್ ನೀವು ಮಾತಾಡೋದು ಸರಿ ಇಲ್ಲ, ನೀವು ಬಂದು ಇಡೀ ಮಹದೇವಪುರ ಕ್ಷೇತ್ರಕ್ಕೆ ನೀವು MLA, ನಮಗೂ ಕೂಡ MLA ಸರ್, ನಾವು ಹೇಳುವ ಅವಾಗೆಲ್ಲ ಕೇಳಿಸ್ಕೊಳ್ಳಿ. ನಾವು ನಮ್ಮ ಬೇರೆ ವಿಷಯಕ್ಕೆ ಬಂದಿಲ್ಲ, ನಮ್ಮ ವಿಷಯಕ್ಕೆ ನೀವು ಬಂದು ಕೇಳಬೇಕಾದ್ರೆ ನಾವು ಜವಾಬ್ ಕೊಡಬೇಕಲ್ಲ ಸರ್, ಅದಕ್ಕೆ ನಾವು ಉತ್ತರ ಕೊಡಬೇಕಲ್ವಾ, ಅದಕ್ಕೆ ನಾನು ಬಂದು ಹೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ನನಗೆ ಅಂತೂ ತುಂಬ ಶಾಕ್ ಆಯಿತು, ನಿಜವಾಗ್ಲೂ ಮೆಂಟಲಿ ನನಗೆ ಅಲ್ಲೇ ಅಪ್ಸೆಟ್ ಆಯಿತು. ನಮ್ಮ ದೇಶದಲ್ಲಿ ಇಂಥ ಒಂದು ಜನನಾಯಕ ಇಂಥ ಒಂದು ಮಾತು ಹೇಳೋದಕ್ಕೆ ನಿಜವಾಗ್ಲೂ ನಾನು ನಾಚಿಕೆ ಪಡ್ತಾ ಇದ್ದೀನಿ. ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ. ಅವ್ರು ಹೇಳಿದ್ರು ಅವಳನ್ನೇನಾದರೂ ನಾನು ರೇಪ್ ಮಾಡಿದ್ದೀನಿ ಅಂತ ಈ ಮಾತನ್ನು ಬಳಸಿದ್ದಾರೆ ಅವರು. ಇಡೀ ಜನ ಪಬ್ಲಿಕಲ್ಲಿ, ಮೀಡಿಯಾ ಮುಂದೆ, ಜನತೆ ಮುಂದೆ ಎಲ್ಲ ನೋಡ್ತಾ ಇದ್ದಾರೆ. ಅವ್ರ ಮುಂದೆನೇ ಇಂಥ ಮಾತನ್ನು ಅವ್ರು ಆಡಬೇಕಾದ್ರೆ ಅದು ಇಲ್ಲದೇ ಇದ್ದಾಗ ಅವ್ರು ಎಂಥ ಹೇಗೆ ವರ್ತಿಸ್ತಾ ಇದ್ರೆ ನೀವೇ ಊಹಿಸ್ಕೊಂಡು ನೋಡ್ಬೇಕು ಮೇಡಮ್. ಇದು ಖಂಡಿತ ಇದು ಮುಂದುವರಿಬಾರ್ದು. ಜನತೆ ಇದನ್ನು ನೋಡಬೇಕು. ಎಲ್ಲ ಮಹಿಳೆಯರಿಗೂ ರಕ್ಷಣೆ ಬೇಕು, ಎಲ್ಲ ಜನತೆಗೆ, ಬಡ ಜನಗಳಿಗೆ ರಕ್ಷಣೆ ಬೇಕು, ಅಮಾಯಕರಿಗೆ ರಕ್ಷಣೆ ಬೇಕು. ಇಂಥ ಒಂದು ಸಚಿವರು ನಮಗೆ ಬೇಡ. ಈ ಸಚಿವರನ್ನ ಖಂಡಿಸಬೇಕು. ನಾನು ಈ ಒಂದು ಘಟನೆಯನ್ನು, ಈ ಒಂದು ವಿಷಯವನ್ನು ತುಂಬ ಅತಿಯಾಗಿ ಖಂಡಿಸ್ತಾ ಇದ್ದೀನಿ. ನಿಮ್ಮನ್ನೇ ನಂಬಿದ್ದೀವಿ ಮ್ಯಾಮ್, ದಯವಿಟ್ಟು ಏನು ನ್ಯಾಯ ಇದೆಯೋ ತೋರಿಸ್ಕೊಡಿ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಈಗ ಸರ್ಕ್ಯುಲರ್ ದಿಢೀರಂತ ಬಿಡುಗಡೆ ಮಾಡಿ ಏನು ಮಾತಾಡ್ತಾರೆ ಹೆಣ್ಣು ಮಕ್ಕಳಿಗೆ ಎಸ್ಪಿಗೆ ತರಕೊಡಿ ಕಮಿಷನರ್ ಹಾಗಾಗಿಲ್ಲ. ಅದು ಮಹಿಳಾ ಅಲ್ಲ, SP ಗಿರೀಶ್ ಕಮಿಷನರ್ SP ಅವ್ರದ್ದು ಬರುತ್ತೆ. DCPಗೆ ನಾನು ಅಲ್ಲ ಮೇಡಮ್, ನಾವು ಕಂಪ್ಲೇಂಟ್ ಕೊಡೋಕೆ ಕಂಪ್ಲೇಂಟ್ ತಗೊಂಡು ನಾಳೆ ಕೊಡ್ತೇವೆ ಅಪಾರ್ಟ್ಮೆಂಟು ರಿಸೀವ್ ಕಾಪಿ ಕೊಡ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟ್ರು ಶಾಂತಾರಾಮ್ ಏನೋ ತಗೊಂಡಿಲ್ಲ ಅಂತ. ರಾಜ್ಯದಲ್ಲಿ ಯಾವುದೇ ಒಂದು ಹೆಣ್ಮಕ್ಳಿಗೆ ಮೊದಲು ಜನಪ್ರತಿನಿಧಿಗಳಾಗಿರ್ಬೋದು, ಯಾವುದೇ ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು ಗೌರವಿಸಬೇಕು. ಅದು ಮತ್ತೊಂದು ಕಾನೂನು ರೀತಿಯಲ್ಲಿ ಹೋರಾಟ ಇದ್ದೇ ಇದೆ. ಅವರು ಹೇಳ್ತಾ ಇದ್ದಾರೆ, ನನಗೆ ಆಕೆ ಮಹಿಳೆ ಏನಾದ್ರೂ ಒತ್ತುವರಿ ಆಗಿದ್ದರೆ ನಾನು ಕಾನೂನು ರೀತಿಯಲ್ಲಿ ಅವರು ತಕ್ಷಣ ಅಳತೆ ಮಾಡಲಿ, ನಾನು ಬಿಟ್ಕೊಡ್ತಾ ಇದ್ದರೆ ನಾವು ಬಳಸ್ಕೊಂಡಿದ್ದೀವಿ, ನಾವೆಲ್ಲ ಥರದ್ದು ಕಾನೂನು ರೀತಿಯಲ್ಲಿ ನಾವು ಅಲ್ಲಿ ಪರ್ಮಿಷನ್ ಅನುಮತಿ ತೊಗೊಂಡೆ ನಾವು ಅಲ್ಲಿ ಕಟ್ಟಡ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅಂತ.
ಆಕೆ ಅವರು ಅಲ್ಲಿ ಬರ್ತಾರೆ ನಮ್ಮ ಒಬ್ಬರು ಕ್ಷೇತ್ರದ ಶಾಸಕ ಅಂತ ಹೇಳ್ಬಿಟ್ಟು ತನ್ನ ಅಹವಾಲನ್ನು ಕೊಡೋಕೆ ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ಒಂದು ವ್ಯವಧಾನವೂ ಇಲ್ಲದೇ ಅವರು ಏನು ನಿಮ್ಮ ಸಮಸ್ಯೆ ಅಂತಲೂ ಕೇಳುವಷ್ಟು ತಾಳ್ಮೆ ಇಲ್ಲದೇ ಒಬ್ಬರು ಜನಪ್ರತಿನಿಧಿ ಆಗಿದ್ದರು ಏಕವಚನದಲ್ಲಿ ಆ ಮಹಿಳೆಗೆ ಕೆಟ್ಟದಾಗಿ ಬೈದಿರೋದು ನಮಗೆ ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಹಾಗಾಗಿ ಇವತ್ತು ತಕ್ಷಣವೇ ಅವ್ರ ವಿರುದ್ಧ ಒಂದು ನೋಟಿಸ್ ಕಳಿಸ್ಬೇಕು. ಅವ್ರಿಗೆ ತಕ್ಷಣ ನಮ್ಮ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ಆ ಮಹಿಳೆಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ, ಜೊತೆಗೆ ನಮ್ಮ ಪಕ್ಷದಿಂದ ಇಂಥ ಶಾಸಕರು ರಾಜೀನಾಮೆ ಕೊಡಬೇಕು, ಅವರು ಆ ಸ್ಥಾನಕ್ಕೆ ಇರೋದಕ್ಕೆ ನಾಲಾಯಕು ಅಂತ ನಮ್ಮ ವಾದ ಇದೆ ಇವತ್ತು.